ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 10th LBA ಸಮಾಜ ವಿಜ್ಞಾನ ಭಾಗ 1ರಲ್ಲಿನ ಅಧ್ಯಾಯ 9 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ, ಮೊದಲನೇದಾಗಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಪ್ರಶ್ನೆ 1. ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯು? ಆಪ್ಷನ್ ಬಿ ಆಲಿಪ್ತ ನೀತಿ. ಎರಡನೇ ಪ್ರಶ್ನೆ, ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು? ಆಪ್ಷನ್ ಎ ಬ್ರಿಟನ್, ಫ್ರಾನ್ಸ್, ರಷ್ಯಾ. ಮೂರನೇ ಪ್ರಶ್ನೆ, ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳಿರುವುದು? ಆಪ್ಷನ್ ಸಿ ಜಪಾನ್. ನೆಕ್ಸ್ಟ್ ನೋಡಿ, 4ನೇ ಪ್ರಶ್ನೆ, ಮೊದಲನೆಯ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ? ಸರಿಯಾದ ಉತ್ತರ ಆಪ್ಷನ್ ಎ ವರ್ಸಲ್ ಒಪ್ಪಂದ. 5ನೇ ಪ್ರಶ್ನೆ, ಶೀತಲ ಸಮರ ಜರುಗಿದ 2 ರಾಷ್ಟ್ರಗಳ ಸರಿಯಾದ ಗುಂಪು? ಆಪ್ಷನ್ ಡಿ ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ. 6ನೇ ಪ್ರಶ್ನೆ, ಇವುಗಳಲ್ಲಿ ಉಳಿದವುಗಳಿಗಿಂತ ವಿಭಿನ್ನವಾಗಿರುವುದು? ಆಪ್ಷನ್ ಡಿ ಬೂದು ಅಂಗಿದಳ. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 7ನೇ ಪ್ರಶ್ನೆ, ಅಡಾಲ್ಫ್ ಹಿಟ್ಲರ್ ಬೂದು ಅಂಗಿ ದಳವನ್ನು ಏಕೆ ಸ್ಥಾಪಿಸಿದನು? ಉತ್ತರ, ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ಅಂಗಿ ದಳವನ್ನು ರಚಿಸಿದನು. ಪ್ರಶ್ನೆ 8, ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು? ಉತ್ತರ, ಹಿಟ್ಲರ್ ಜನಾಂಗೀಯ ದ್ವೇಷ ಬೆಳೆಸಲು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಿಸಿದನು. ನೆಕ್ಸ್ಟ್, ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ. ಉತ್ತರ, ಮುಸ್ಸೋಲಿನಿ. 10ನೇ ಪ್ರಶ್ನೆ, ತೀನ್ ಮೂರ್ತಿ ಭವನ ಎಲ್ಲಿದೆ? ಉತ್ತರ, ದೆಹಲಿ. 11ನೇ ಪ್ರಶ್ನೆ, ರಾಷ್ಟ್ರಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಉತ್ತರ, ಮಹಾಯುದ್ಧಗಳನ್ನು ತಡೆಗಟ್ಟಲು ರಾಷ್ಟ್ರಸಂಘವನ್ನು ಸ್ಥಾಪಿಸಲಾಯಿತು. 12ನೇ ಪ್ರಶ್ನೆ, ಹೋಲೋಕಾಸ್ಟ್ ಎಂದರೇನು? ಉತ್ತರ, ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗಿದೆ. 13ನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು? ಉತ್ತರ, ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟನ ಹತ್ಯೆ. ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಟನ ಹತ್ಯೆ. 14ನೇ ಪ್ರಶ್ನೆ, ರಷ್ಯಾದ ಕ್ರಾಂತಿ ಯಾವಾಗ ನಡೆಯಿತು? ಉತ್ತರ, 1917. 15ನೇ ಪ್ರಶ್ನೆ, ನಾಜಿ ಪಕ್ಷದ ಸ್ಥಾಪಕ ಯಾರು? ಉತ್ತರ, ಹಿಟ್ಲರ್. ನಾಜಿ ಪಕ್ಷದ ಸ್ಥಾಪಕ ಹಿಟ್ಲರ್. ನೆಕ್ಸ್ಟ್ ನೋಡಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ರಶ್ನೆ 16, ಫ್ಯಾಸಿಸ್ಟ್ವಾದದ ಲಕ್ಷಣಗಳೇನು? ನೋಡಿ, ಈ ಪ್ರಶ್ನೆ ಏಪ್ರಿಲ್ 2017 ಮತ್ತು 2019 ಎಕ್ಸಾಮ್ನಲ್ಲಿ ಬಂದಿದೆ. ಉತ್ತರ, ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ. ಇದು
ಫ್ಯಾಸಿಸ್ಟ್ ವಾದದ ಲಕ್ಷಣಗಳು. ನೆಕ್ಸ್ಟ್ 17ನೇ ಪ್ರಶ್ನೆ, 1930ರ ಮಹಾ ಆರ್ಥಿಕ ಕುಸಿತದ ಪರಿಣಾಮಗಳನ್ನು ತಿಳಿಸಿ. ಉತ್ತರ: ಯುರೋಪ್ ಮತ್ತು ಅಮೆರಿಕದಲ್ಲಿ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣ, ಜನರ ಜೀವನ ಮಟ್ಟದಲ್ಲಿ ತೀವ್ರ ಕುಸಿತ, ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತ, ವಿಪರೀತ ನಿರುದ್ಯೋಗ ಉಂಟಾಯಿತು, ಯುರೋಪಿನ ದೇಶಗಳಲ್ಲಿ ಉಗ್ರ ರಾಷ್ಟ್ರೀಯತೆ, ಸರ್ವಾಧಿಕಾರಿಗಳ ಬೆಳವಣಿಗೆ. ಇದಿಷ್ಟು 1930ರ ಮಹಾ ಆರ್ಥಿಕ ಕುಸಿತದ ಪರಿಣಾಮಗಳು. ನೆಕ್ಸ್ಟ್ 18ನೇ ಪ್ರಶ್ನೆ, ನಾಜಿವಾದದ ಸಾರಾಂಶವನ್ನು ತಿಳಿಸಿ. ಪ್ರಶ್ನೆ ಜೂನ್ 2019ರ ಎಕ್ಸಾಮ್ನಲ್ಲಿ ಈಗಾಗಲೇ ಬಂದಿದೆ. ಉತ್ತರ ನೋಡಿ, ಜಗತ್ತಿನಲ್ಲಿ ಆರ್ಯ ಜರ್ಮನ್ ಜನಾಂಗ ಶ್ರೇಷ್ಠವಾದುದು. ಜಗತ್ತನ್ನು ಆಳಲು ಜರ್ಮನ್ನರು ಮಾತ್ರ ಯೋಗ್ಯರು. ಉಳಿದ ಜನಾಂಗಗಳು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು. ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ. ಯಹೂದಿಗಳು ಕಮ್ಯುನಿಸ್ಟರು, ಸೋಷಿಯಲಿಸ್ಟರು ಬದುಕಲು ಯೋಗ್ಯರಲ್ಲ. ಇದಿಷ್ಟು ನಾಜಿವಾದದ ಸಾರಾಂಶ. ನೆಕ್ಸ್ಟ್ 19ನೇ ಪ್ರಶ್ನೆ, ತೀನ್ ಮೂರ್ತಿ ಭವನವನ್ನು ಏಕೆ ಮತ್ತು ಎಲ್ಲಿ ನಿರ್ಮಿಸಲಾಗಿದೆ? ಉತ್ತರ: ಮೈಸೂರು, ಹೈದರಾಬಾದ್ ಮತ್ತು ಜೋಧ್ಪುರದ ಲ್ಯಾನ್ಸರ್ಗಳು ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದರು. ಇವರುಗಳ ಹೆಸರಿನಲ್ಲಿ ಬ್ರಿಟಿಷರು ತೀನ್ ಮೂರ್ತಿ ಭವನವನ್ನು ದೆಹಲಿಯಲ್ಲಿ ನಿರ್ಮಿಸಿದರು. ನೆಕ್ಸ್ಟ್ ನೋಡಿ, 20ನೇ ಪ್ರಶ್ನೆ, ಈ ಪ್ರತಿಯೊಂದು ಪ್ರಶ್ನೆಗೂ 8ರಿಂದ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ರಶ್ನೆ 20, ಮೊದಲನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ. ನೋಡಿ, ಮೊದಲನೇದಾಗಿ ಮೊದಲ ಮಹಾಯುದ್ಧದ ಕಾರಣಗಳು. 1. ಅತಿಯಾದ ಮಿಲಿಟರೀಕರಣ, ಅತಿಯಾದ ರಾಷ್ಟ್ರೀಯತೆ, ಸಾಮ್ರಾಜ್ಯವಾದದ ನೀತಿಗಳ ಬಲವರ್ಧನೆ, ಮೈತ್ರಿಕೂಟಗಳ ರಚನೆ, ವಸಾಹತುಶಾಹಿ ನೀತಿ, ಭೌಗೋಳಿಕ ಗಡಿ ಸಮಸ್ಯೆಗಳು. ಇದಿಷ್ಟು ಮೊದಲ ಮಹಾಯುದ್ಧದ ಕಾರಣಗಳು. ಇನ್ನು ಪರಿಣಾಮಗಳು: ವರ್ಸಲ್ ಒಪ್ಪಂದಕ್ಕೆ ಸಹಿ, ಆಸ್ಟ್ರೋ-ಹಂಗೇರಿ ಅಟೋಮನ್ ಸಾಮ್ರಾಜ್ಯಗಳ ಅಸ್ತಿತ್ವ ನಾಶ, ಯುರೋಪಿನ ಭೂಪಟ ಬದಲಾಯಿತು, ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು, ರಾಷ್ಟ್ರ ಸಂಘ ರಚನೆಯಾಯಿತು, ಉಗ್ರ ರಾಷ್ಟ್ರೀಯತೆಯ ಬೆಳವಣಿಗೆ. ಇದು ಮೊದಲ ಮಹಾಯುದ್ಧದ ಪರಿಣಾಮಗಳು. ನೆಕ್ಸ್ಟ್ ನೋಡಿ, 21ನೇ ಪ್ರಶ್ನೆ, ಎರಡನೇ ಮಹಾಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ನೋಡಿ, ಎರಡನೇ ಮಹಾಯುದ್ಧದ ಕಾರಣಗಳು. ಮೊದಲನೇದಾಗಿ ಕಾರಣಗಳನ್ನು ನೋಡೋಣ. ನೋಡಿ, ಫಸ್ಟ್ ಒನ್, ಮೊದಲ ಮಹಾಯುದ್ಧದ ಸೋಲು, ಅವಮಾನಕರ ಒಪ್ಪಂದಗಳು. ಇನ್ನು ಯುರೋಪಿನಲ್ಲಿ ಬೆಳೆದ ಉಗ್ರ ರಾಷ್ಟ್ರೀಯತೆ, ಹಿಟ್ಲರ್ ಮತ್ತು ಮುಸೋಲಿನಿಯಂತಹ ಸರ್ವಾಧಿಕಾರಿಗಳ ಉದಯ, ಶತ್ರುಬಣ ಮಿತ್ರಬಣಗಳ ರಚನೆ, ಜಪಾನಿನ ಸಾಮ್ರಾಜ್ಯ ವಿಸ್ತರಣಾ ನೀತಿ ಪರಿಣಾಮಗಳು, ಜಗತ್ತಿನಲ್ಲಿ ರಾಜಕೀಯ ಸಾಮಾಜಿಕ ಸಂರಚನೆಯಲ್ಲಿ ಬದಲಾವಣೆ. ಇದಿಷ್ಟು ಎರಡನೇ ಮಹಾಯುದ್ಧದ ಕಾರಣಗಳು. ಇನ್ನು ಪರಿಣಾಮಗಳನ್ನು ನೋಡೋಣ. ಪರಿಣಾಮಗಳು: ಫಸ್ಟ್ ಒನ್, ವಿಶ್ವಸಂಸ್ಥೆ ರಚನೆಯಾಯಿತು. ಏಷ್ಯಾ ಮತ್ತು ಆಫ್ರಿಕಾದ ವಸಾಹತುಗಳು ಸ್ವಾತಂತ್ರ್ಯವಾದವು. ಅಮೆರಿಕ ಮತ್ತು ರಷ್ಯಾ ವಿರೋಧಿ ಶಕ್ತಿಗಳಾದವು. ಇನ್ನು ಬ್ರಿಟನ್, ಫ್ರಾನ್ಸ್ ವಸಾಹತುಗಳನ್ನು ಕಳೆದುಕೊಂಡವು. ಶೀತಲ ಸಮರಕ್ಕೆ ನಾಂದಿಯಾಯಿತು. ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು. ಇದಿಷ್ಟು ಎರಡನೇ ಮಹಾಯುದ್ಧದ ಪರಿಣಾಮಗಳು. ನೆಕ್ಸ್ಟ್ ನೋಡಿ, ಕೊನೆಯ ಪ್ರಶ್ನೆ 22, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಉಪಯೋಗಿಸಿಕೊಂಡಿತು? ಅಥವಾ ಭಾರತದ ಸಹಾಯವಿಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ. ದೃಢೀಕರಿಸಿ.
ಉತ್ತರ ನೋಡಿ ಆನ್ಸರ್. ಮೊದಲನೇದಾಗಿ ಭಾರತ ಯುದ್ಧದಲ್ಲಿ ಭಾಗವಹಿಸಿತು. ಭಾರತದ ಸೇನೆ ಪಶ್ಚಿಮ ಏಷ್ಯಾ, ಬರ್ಮಾ, ಇರಾಕ್, ಇರಾನ್, ಸಿರಿಯಾ, ಆಫ್ರಿಕಾ, ಇಟಲಿಗಳಲ್ಲಿ ಹೋರಾಡಿತು. ಇನ್ನು ಭಾರತವು ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಜಪಾನ್ಗೆ ಯುದ್ಧ ವಿಭಜನಕ ರೇಖೆಯಾಗಿ ಪರಿಣಮಿಸಿತು. ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಮಿತ್ರ ರಾಷ್ಟ್ರಗಳು ಜಯಗಳಿಸಲು ಸಹಾಯವಾದವು. ಇನ್ನು ಆಫ್ರಿಕಾದಲ್ಲಿ ಇಟಲಿಯನ್ನರ ಜೊತೆ ಸೆಣಸಲು ಸಹಾಯ. ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು, ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು. ಯುದ್ಧ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿತು. ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳ ಉಪಯೋಗ ಪಡೆದುಕೊಂಡಿತು. ಇಲ್ಲಿಗೆ ಇತಿಹಾಸ ವಿಭಾಗದಲ್ಲಿ ಬರುವ ಅಧ್ಯಾಯ 9 ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ, ಈ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿತು. ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.